ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ದಾಸ್. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಪ್ರಾದೇಶಿಕ ಸಾರಿಗೆ ಇಲಾಖೆ ಕಚೇರಿಯಲ್ಲಿ ಕಂಪ್ಯೂಟರ್ ಕಳವು, 3 ಸಿಪಿಯು 1 ಮಾನಿಟರ್ ಕದ್ದ ಕಳ್ಳರು, 2 ಹೋಮ್ ಗಾರ್ಡ್ಗಳಿದ್ದರು. ಬೀಗ ಒಡೆದು ಕಚೇರಿಗೆ ನುಗ್ಗಿದ ಕಳ್ಳರು, ತಡರಾತ್ರಿಯಲ್ಲಿ ಕೃತ್ಯ. 16ನೇ ಈಶಾ ಗ್ರಾಮೋತ್ಸವದಲ್ಲಿ ಕರ್ನಾಟಕಕ್ಕೆ ಗೆಲುವಿನ ಹೊನಲು. ಥ್ರೋಬಾಲ್, ವಾಲಿಬಾಲ್ 2 ಪಂದ್ಯದಲ್ಲೂ ಚಾಂಪಿಯನ್ ಆದ ಕರ್ನಾಟಕ. ತಮಿಳುನಾಡಿನ ಈಶಾ ದೇವಾಲಯದ ಬಳಿ ನಡೆದ ಗ್ರಾಮೋತ್ಸವ. ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ರೈತರ ಹೋರಾಟಕ್ಕೆ 1,000 ದಿನಗಳು. ಕೆಐಎಡಿಬಿ ಭೂ ಸ್ವಾಧೀನ ವಿರೋಧಿಸಿ 1000 ದಿನಗಳು ಮುಟ್ಟಿದ ಹೋರಾಟ. ರೈತರಿಂದ ಇಂದು ಬೃಹತ್ ಸಮಾವೇಶ. ನಟ ಪ್ರಕಾಶ್ ರೈ ಭಾಗಿ. ಗೌರಿಬಿದನೂರಿನಲ್ಲಿ ಮಂಡಿ ಹರಿಯಣ್ಣ ಅದ್ಧೂರಿ ಜಯಂತ್ಯೋತ್ಸವ. ಸಾದರ ಸಮುದಾಯದ ಶಕ್ತಿ ಪ್ರದರ್ಶನ. ಮಹಿಳೆಯರ ಪೂರ್ಣ ಕುಂಭ ಮೆರವಣಿಗೆ. ನಟ ಮುಖ್ಯಮಂತ್ರಿ ಚಂದ್ರು ಕಾರ್ಯಕ್ರಮದಲ್ಲಿ ಭಾಗಿ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರಾದೇಶಿಕ ಸಾರಿಗೆ ಇಲಾಖೆ ಕಚೇರಿಯಲ್ಲಿ ಕಳ್ಳತನವಾಗಿದೆ. ಭಾನುವಾರ ತಡರಾತ್ರಿಯಲ್ಲಿ ಕಚೇರಿಯೊಳಗೆ ನುಗ್ಗಿರುವ ಕಳ್ಳರು ಕಚೇರಿಯಲ್ಲಿದ್ದ 3 ಸಿಪಿಯು ಮತ್ತು 1 ಮಾನಿಟರ್ ಕದ್ದು ಪರಾರಿಯಾಗಿದ್ದಾರೆ. ಕಳ್ಳರ ಈ ಕೃತ್ಯದ ಬಗ್ಗೆ ಆರ್ಟಿಒ ವಿವೇಕಾನಂದ ಅವರು ಪೊಲೀಸರಿಗೆ ದೂರು ನೀಡಿದ್ದಾರೆ. ಹೌದು, 2 ಹೋಮ್ ಗಾರ್ಡ್ಗಳು ಕಾವಲಿದ್ದರು. ಕಚೇರಿಯ ಬೀಗ ಮುರಿದು ಒಳನುಗ್ಗಿರುವ ಕಳ್ಳರು ಕಚೇರಿಯಲ್ಲಿದ್ದ 3 ಸಿಪಿಯು 1 ಮಾನಿಟರ್ ಕದ್ದು ಪರಾರಿಯಾಗಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರಾದೇಶಿಕ ಸಾರಿಗೆ ಇಲಾಖೆಯಲ್ಲಿ ಭಾನುವಾರ ರಾತ್ರಿ ನಡೆದಿದೆ. ಆರ್ಟಿಒ ಚೇಂಬರ್ ಪಕ್ಕದಲ್ಲಿಯೇ ಇರುವ ಬಾಗಿಲ ಬೀಗ ಮುರಿದು ಒಳ ಪ್ರವೇಶಿಸಿರುವ ಕಳ್ಳರು ಕಚೇರಿಯಲ್ಲಿ ಏನೂ ಸಿಗದ ಕಾರಣ ಕೊನೆಗೆ 3 ಕಂಪ್ಯೂಟರ್ಗಳನ್ನು ಎತ್ತಿಕೊಂಡು ಹೋಗಿದ್ದಾರೆ. ಪ್ರತಿನಿತ್ಯ ಸಂಜೆ ಕರ್ತವ್ಯ ಮುಗಿದ ಬಳಿಕ ಆರ್ಟಿಒ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುವ ಎಲ್ಲಾ ಸಿಬ್ಬಂದಿ ಕಚೇರಿಯಲ್ಲಿನ ದೀಪಗಳನ್ನು ಆರಿಸಿ ಕಚೇರಿಗೆ ಬೀಗ ಹಾಕಿ ಹೊರ ನಡೆಯುವುದು ರೂಢಿ. ಅದೇ ರೀತಿಯಲ್ಲಿ ಶನಿವಾರವೂ ಮಾಡಿದ್ದು, ಭಾನುವಾರ ರಜೆ ಇತ್ತ. ಸೋಮವಾರ ಬೆಳಗ್ಗೆ ಮತ್ತೆ ಆರ್ಟಿಒ ಕಚೇರಿ ಸಿಬ್ಬಂದಿ ಕಚೇರಿಗೆ ಹಾಜರಾದರೂ ಯಾರಿಗೂ ಕಳ್ಳತನವಾಗಿರುವುದು ಗಮನಕ್ಕೆ ಬಂದಿಲ್ಲ. ಆದರೆ ಯಾರ ಕಂಪ್ಯೂಟರ್ ಕಳವಾಗಿತ್ತೋ ಅವರು ಬಂದು ಕುಳಿತಾಗ ಕಂಪ್ಯೂಟರ್ ಇಲ್ಲದಿರುವುದು ನೋಡಿ ಆಗ ಕಳ್ಳತನ ಬಹಿರಂಗವಾಗಿದೆ. ಇನ್ನು ಆರ್ಟಿಒ ಕಚೇರಿ ಕಾವಲಿಗಾಗಿ ರಾತ್ರಿ ಹಗಲು ಪಾಳಿಯಲ್ಲಿ ಸುಮಾರು 4 ಮಂದಿ ಗೃಹ ರಕ್ಷಕ ದಳದವರು ಕರ್ತವ್ಯ ನಿರ್ವಹಿಸುತ್ತಾರೆ. ಆದರೆ ಆರ್ಟಿಒ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುವ ಹೋಮ್ ಗಾರ್ಡ್ಗಳು ಅಲ್ಲಿ ಭದ್ರತೆ ಒದಗಿಸುವುದಕ್ಕಿಂತ ಏಜೆಂಟರಾಗಿ ಕರ್ತವ್ಯ ನಿರ್ವಹಿಸುವುದೇ ಹೆಚ್ಚಾಗಿದೆ ಎಂಬ ಆರೋಪಗಳಿವೆ. ಅದಕ್ಕೆ ಉತ್ತಮ ನಿದರ್ಶನ ಎಂಬಂತೆ ಭಾನುವಾರ ರಾತ್ರಿಯೂ 2 ಹೋಮ್ ಗಾರ್ಡ್ಗಳು ಆರ್ಟಿಒ ಕಚೇರಿಯಲ್ಲಿಯೇ ಮಲಗಿದ್ದಾರೆ. ಆದರೆ ಕಚೇರಿಯಲ್ಲಿಯೇ 2 ಹೋಮ್ ಗಾರ್ಡ್ಗಳು ಮಲಗಿದ್ರು ಬೀಗ ಒಡೆಯುವ ಸದ್ದು ಕೇಳಿಸಲಿಲ್ಲವೇ ಎಂಬ ಪ್ರಶ್ನೆಗೆ ಹೋಮ್ ಗಾರ್ಡುಗಳಿಂದ ಸಮರ್ಪಕ ಉತ್ತರ ಇಲ್ಲವಾಗಿದೆ. ರಾತ್ರಿ ಪಾಳಿಯಲ್ಲಿ ಕರ್ತವ್ಯ ನಿರ್ವಹಿಸಿದ ಹೋಮ್ ಗಾರ್ಡುಗಳು ಬೆಳಗ್ಗೆ ಪಾಳಿ ಮುಗಿಸಿಕೊಂಡು ಮನೆಗಳಿಗೆ ಹೋಗಿದ್ದು ಕಚೇರಿಗೆ ಸಿಬ್ಬಂದಿ ಬರುವವರೆಗೂ ಕಳ್ಳತನವಾಗಿರುವ ವಿಚಾರ ನೋಡದಿರುವುದು ಮಾತ್ರ ವಿಪರ್ಯಾಸ. ಈ ಸಂಬಂಧ ಆರ್ಟಿಒ ವಿವೇಕಾನಂದ ಅವರು ಪೊಲೀಸರಿಗೆ ದೂರು ನೀಡಿದ್ದು ಕ್ರಮ ಕೈಗೊಳ್ಳುವಂತೆ ಕೋರಿದ್ದಾರೆ. ನಿನ್ನೆ ರಾತ್ರಿ ನಮ್ಮ ಕಚೇರಿಯಲ್ಲಿ ಅಂದರೆ ನಿನ್ನೆ ರಾತ್ರಿಯಿಂದ ಇವತ್ತು ಬೆಳಗ್ಗೆ ಹೆಚ್ಚು ಕಮ್ಮಿ ಕಚೇರಿಯಲ್ಲಿ ಕಳ್ಳತನ ಆಗಿದೆ. 3 ಸಿಪಿಯು ಹಾಗೂ 1 ಮಾನಿಟರ್ ಕಳೆದೋಗಿದೆ ಅಂತ ಗೊತ್ತಾಗಿದೆ. ಪೊಲೀಸವ್ರಿಗೆ ಇಮಿಡಿಯೇಟಾಗಿ ತಿಳಿಸಿದ್ದೀವಿ ನಾವು ಬೆಳಿಗ್ಗೆ. ಅವ್ರು ಬಂದು ಹಾಜರೆಲ್ಲ ಮಾಡಬೇಕಂತ ಇದು ಮಾಡಿದ್ದಾರೆ. ತನಿಖೆ ನಡೀತಾ ಇದೆ, ಪ್ರಗತಿಯಲ್ಲಿದೆ. ಹಾಗೂ CCTVಯಲ್ಲೆಲ್ಲ ತೊಗೊಂಡು ಹೋಗಿದ್ದಾರೆ, ಬಂದಿರ್ತಾರೆ. 2 ಹೋಮ್ ಗಾರ್ಡ್ಸ್ನ ಹಾಕಿರ್ತೀವಿ ನಾವು ನೈಟ್ ಡ್ಯೂಟಿಯಲ್ಲಿ. 2 ಹೋಮ್ ಗಾರ್ಡ್ಸು ಇದ್ದರು, ಡ್ಯೂಟಿಯಲ್ಲಿ ಇದ್ದರು. ಏನು ವಿಚಾರಣೆ ಮಾಡಿಲ್ಲ, ಪೊಲೀಸರು ವಿಚಾರಣೆ ಮಾಡ್ತಾರೆ. ಇವತ್ತು ಬೆಳಿಗ್ಗೆ ಒಂದು 9 ಗಂಟೆಗೆ ಕಚೇರಿಯಿಂದ ಫೋನ್ ಬಂತು ಈ ಥರ ಆಗಿದೆ ಅಂತ. ಬಂದಿದ್ದ ತಕ್ಷಣ ನಾನು ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿ ಬಂದು ಇದೆಲ್ಲ ನೋಡಿ ಅಷ್ಟೊತ್ತಿಗೆ ಪೊಲೀಸವರು ಬಂದಿದ್ದರು, ತನಿಖೆ ಮಾಡ್ತಾರೆ. ಇದು ಬೀಗ ಹೆಂಗಿರುತ್ತೋ ಹಂಗೆ ಇರುತ್ತೆ. ಇದು ತೆಗೆಯೋದು ಯಾವ ಕಾರಣಕ್ಕೆ ತೆಗೆಯಲ್ಲ ಇಲ್ಲ ಸರ್. ನೋಡಿದೆ ಇಲ್ಲ ಸರ್, ನಮಗೆ ನಮ್ಮ ಡ್ಯೂಟಿ ಮನೆಗೆ ಹೋದ್ಮೇಲೆ ನಮ್ಮ ಫೋನ್ ಮಾಡಿದ್ರು, ಗಿರೀಶ್ ಅಂತ, ಹಿಂಗಾಗಿದೆ ಸಾಹೇಬ್ರು ಕರೀತಾರೆ, ಕಳ್ತಾನ ಆಗಿದೆ ಬಾಪ ಅಂದರು. ಹಂಗೆ ಬಂದ್ಬಿಟ್ಟೆ ನಾನು. ಏನು ಸಿಸ್ಟಮ್ ಹೋಗೈತೆ ಅಂತ ಅಷ್ಟೇ ಅಂದಿದ್ರು ನನಗೇನು. ಮಲಗಿದ್ವು ಹಂಗೆ ಐತೆ ಅಲ್ಲೇ ಲಾಸ್ಟಾಗಿ. ಯಾವಾಗಲೂ ಅಲ್ಲೇ ಮಲಗೋದು, ನಾವು ಅಲ್ಲೇ ಮಲಗೋದು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.
16ನೇ ಈಶಾ ಗ್ರಾಮೋತ್ಸವದಲ್ಲಿ ಕರ್ನಾಟಕದ ಮಹಿಳೆಯರ ಥ್ರೋಬಾಲ್ ಮತ್ತು ಪುರುಷರ ವಾಲಿಬಾಲ್ ತಂಡಗಳು ಚಾಂಪಿಯನ್ಶಿಪ್ ತನ್ನದಾಗಿಸಿಕೊಳ್ಳುವ ಮೂಲಕ ಗೆಲುವಿನ ಹೊನಲನ್ನು ಅರಿಸಿವೆ ಎಂದು ಸದ್ಗುರು ಜಗ್ಗಿ ವಾಸುದೇವ್ ತಿಳಿಸಿದ್ದಾರೆ. ತಮಿಳುನಾಡಿನ ಕೊಯಂಬತ್ತೂರಿನಲ್ಲಿ ನಡೆಯುತ್ತಿರುವ 16ನೇ ಈಶಾ ಗ್ರಾಮೋತ್ಸವದಲ್ಲಿ ಕರ್ನಾಟಕ ತಂಡಗಳು ಗೆಲುವು ಸಾಧಿಸಿವೆ. ಕರ್ನಾಟಕದ ಮೂರ್ನಾಡಿನ ಕಾಂತೂರು ಫ್ರೆಂಡ್ಸ್ ತಂಡ ಮಹಿಳೆಯರ ಥ್ರೋಬಾಲ್ ಚಾಂಪಿಯನ್ಶಿಪ್ನಲ್ಲಿ ಕೊಯಂಬತ್ತೂರಿನ ಪಿಜಿ ಪುದೂರ್ ತಂಡವನ್ನ ನೇರ ಸೆಟ್ಗಳಲ್ಲಿ ಸೋಲಿಸಿ ವಿಜೇತರಾದರ. ಚಿಕ್ಕಮಗಳೂರಿನ ಅಲೀಫ್ ಸ್ಟಾರ್ ತಂಡ ಪುರುಷರ ವಾಲಿಬಾಲ್ ಪಂದ್ಯದಲ್ಲಿ ಉಡುಪಿಯ ಪಲ್ಲಿ ಫ್ರೆಂಡ್ಸ್ ತಂಡವನ್ನ ರೋಮಾಂಚಕ ಪೈಪೋಟಿಯಲ್ಲಿ ಮಣಿಸಿದ. ಕೊಯಂಬತ್ತೂರಿನ ಈಶಾ ಯೋಗ ಕೇಂದ್ರದಲ್ಲಿರುವ 112 ಅಡಿ ಎತ್ತರದ ಆದಿಯೋಗಿಯ ಸಮ್ಮುಖದಲ್ಲಿ ಅದ್ಭುತ ಅಂತಿಮ ಪಂದ್ಯಗಳು ನಡೆದವು. ವಿಜೇತ ತಂಡಗಳು 5 ಲಕ್ಷ ನಗದು ಬಹುಮಾನ ಗೆದ್ದು ಕಾರ್ಯಕ್ರಮಕ್ಕೆ ಅದ್ಭುತ ಮುಕ್ತಾಯ ಹಾಡಿದ್ವು. ಸದ್ಗುರುಗಳ ಜೊತೆಗೆ ಕ್ರಿಕೆಟ್ ದಿಗ್ಗಜರಾದ ವೀರೇಂದ್ರ ಸೆಹ್ವಾಗ್ ಮತ್ತು ವೆಂಕಟೇಶ್ ಪ್ರಸಾದ್ ಅವರು ಈ ಐತಿಹಾಸಿಕ ಸಂದರ್ಭಕ್ಕೆ ಸಾಕ್ಷಿಯಾಗಿ ಮೆರುಗು ನೀಡಿದ್ರ. ಭಾರತ ಮತ್ತು ವಿದೇಶಗಳಿಂದ ಸಾವಿರಾರು ಪ್ರೇಕ್ಷಕರು ಈ ಕಾರ್ಯಕ್ರಮ ವೀಕ್ಷಿಸಲು ಆಗಮಿಸಿದ್ರ. ಈಶಾ ಗ್ರಾಮೋತ್ಸವ ದಕ್ಷಿಣ ಭಾರತದ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ಕೇರಳ, ತಮಿಳುನಾಡು ಮತ್ತು ಕೇಂದ್ರಾಡಳಿತ ಪ್ರದೇಶ ಪುದುಚೇರಿ ರಾಜ್ಯಗಳಾದ್ಯಂತ ನಡೆಯುವ 2 ತಿಂಗಳ ಕ್ರೀಡಾ ಮಹೋತ್ಸವವಾಗಿದೆ. 162ಕ್ಕೂ ಹೆಚ್ಚು ಗ್ರಾಮೀಣ ಪ್ರದೇಶಗಳಲ್ಲಿ ನಡೆಯುವ ಈ ಉತ್ಸವದಲ್ಲಿ 43,000ಕ್ಕೂ ಹೆಚ್ಚು ಆಟಗಾರರು ಭಾಗವಹಿಸಿದ್ರ. ಇದರಲ್ಲಿ 10,000ಕ್ಕೂ ಹೆಚ್ಚು ಗ್ರಾಮೀಣ ಮಹಿಳೆಯರಿದ್ದು ಅದರಲ್ಲಿ ಹೆಚ್ಚಿನವರು ಗೃಹಿಣಿಯರು. ವಾಲಿಬಾಲ್ ಮತ್ತು ಥ್ರೋಬಾಲ್ ಪಂದ್ಯಗಳಲ್ಲಿ ಭಾಗವಹಿಸಿದ್ರ. 2004ರಲ್ಲಿ ಸದ್ಗುರುಗಳು ಪ್ರಾರಂಭಿಸಿದ ಈಶಾ ಗ್ರಾಮೋತ್ಸವ ಗ್ರಾಮೀಣ ಸಮುದಾಯಗಳ ಜೀವನದಲ್ಲಿ ಕ್ರೀಡೆ ಮತ್ತು ಆಟದ ಮನೋಭಾವ ತರುವ ಗುರಿ ಹೊಂದಿದೆ. ಈ ಉತ್ಸವ ವೃತ್ತಿಪರ ಆಟಗಾರರನ್ನ ಹೊರತುಪಡಿಸಿ ದಿನಗೂಲಿ ಕಾರ್ಮಿಕರು, ಮೀನುಗಾರರು ಮತ್ತು ಗೃಹಿಣಿಯರು ಸೇರಿದಂತೆ ಸಾಮಾನ್ಯ ಗ್ರಾಮೀಣ ಜನರಿಗೆ ತಮ್ಮ ದೈನಂದಿನ ಚಟುವಟಿಕೆಗಳಿಂದ ದೂರ ಸರಿದು ಕ್ರೀಡೆ ಆಚರಣೆ ಮತ್ತು ಒಗ್ಗಟ್ಟಿನ ಶಕ್ತಿಯನ್ನ ಅನುಭವಿಸಲು ಒಂದೇ ವೇದಿಕೆಯನ್ನ ನೀಡುತ್ತದೆ ಎಂದು ಸದ್ಗುರು ಜಗ್ಗಿ ವಾಸುದೇವ್ ತಿಳಿಸಿದ್ರ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರೈತರೇ ದೇಶದ ಬೆನ್ನೆಲುಬು. ರೈತ ವಿರೋಧಿ ಸರ್ಕಾರಗಳಿಂದ ರೈತರ ಬಾಳು ಹಸನಾಗುತ್ತಿಲ್ಲ. ನಾನು ರೈತನಲ್ಲ, ರೈತನ ಋಣ ತೀರಿಸಲು ಬಂದಿದ್ದೇನೆ. ಎಲ್ಲ ಸರ್ಕಾರಗಳು ರೈತ ವಿರೋಧಿಗಳೇ. ವಿರೋಧ ಪಕ್ಷದಲ್ಲಿದ್ದಾಗ ಸಿದ್ದರಾಮಯ್ಯ ಬಂದು ಆಶ್ವಾಸನೆ ಕೊಟ್ಟು 1 ವರ್ಷವಾಯಿತು. ಇನ್ನು ಯಾಕೆ ಪರಿಹಾರ ಕೊಟ್ಟಿಲ್ಲ ಎಂದು ನಟ ಪ್ರಕಾಶ್ ರೈ ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯರ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣದಲ್ಲಿ ಭೂಸ್ವಾಧೀನ ವಿರೋಧಿಸಿ ಕಳೆದ 1,000 ದಿನಗಳಿಂದ ನಡೆಯುತ್ತಿರುವ ರೈತರ ಪ್ರತಿಭಟನಾ ಸ್ಥಳಕ್ಕೆ ನಟ ಪ್ರಕಾಶ್ ರೈ ಇಂದು ಭೇಟಿ ನೀಡಿದ್ರ. ಈ ವೇಳೆ ಮಾತನಾಡಿದ ಅವರು, ಭೂಸ್ವಾಧೀನ ಮಾಡುವ ಕಾನೂನು ಬದಲಾಯಿಸಬೇಕಾ? ಬಂಡವಾಳಶಾಹಿಗಳಿಗೆ ರೈತ ಮತ್ತು ಭೂಮಿಯ ಸಂಬಂಧ ಹೇಗೆ ತಿಳಿಯಬೇಕಾ? ಅವರೆಲ್ಲ ಭತ್ತ ಬೆಳೆಯದೆ ಅಕ್ಕಿ ಬೇಕು, ಆನ್ಲೈನ್ನಲ್ಲಿ ನೋಡಿ ಮದುವೆಯಾಗುವವರು. ನಾನು ರೈತ ಅಲ್ಲ, ನಿಮ್ಮ ಋಣ ನನ್ನ ಮೇಲಿದೆ, ನಿಮ್ಮ ಹೋರಾಟಕ್ಕೆ ನನ್ನ ಬೆಂಬಲ ಇದೆ ಎಂದು ಹೇಳಿದ್ರ. ಬಂಡವಾಳಶಾಹಿಗಳು ದೇವರಿಗೆ ಆನ್ಲೈನ್ನಲ್ಲೇ ಪೂಜೆ ಮಾಡುತ್ತಾರೆ, ಆನ್ಲೈನ್ನಲ್ಲೇ ಎಲ್ಲವನ್ನೂ ನೋಡ್ತಾರೆ, ಆನ್ಲೈನ್ನಲ್ಲೇ ಮದುವೆಯಾಗ್ತಾರೆ. ಇಂಥವರಿಗೆ ಭೂಮಿಯಲ್ಲಿ ಬೆಳೆಯುವ ಅಕ್ಕಿಯ ಬೆಲೆ ಹೇಗೆ ತಿಳಿಯುತ್ತದೆ? ಇವರು ಅನ್ನ ಆನ್ಲೈನ್ನಲ್ಲಿ ತಿನ್ನುವಂತಾಗಲಿ, ಆಗ ಅವರಿಗೆ ರೈತನ ಬೆಲೆ, ಅನ್ನದ ಬೆಲೆ ಗೊತ್ತಾಗುತ್ತದೆ. ಕೃಷಿ ಭೂಮಿ ಕೈಗಾರಿಕೆಗಳನ್ನಾಗಿ ಮಾಡಿದರೆ ಮುಂದಿನ ಪೀಳಿಗೆಗೆ ಅನ್ನ ನೀಡುವವರು ಯಾರು? ಇವರಿಗೆ ಗೊತ್ತಿಲ್ಲವೇ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರ. ಅವರು ಮರ ನೋಡದೆ ತೆಂಗಿನಕಾಯಿ ಕೀಳೋರು, ಗಿಡ ಬೆಳೆಸದೆ ದೇವರು ಹೂ ಮುಡಿಸೋರು, ಭತ್ತ ಏನು ಅಂತ ಗೊತ್ತಿಲ್ಲದೆ ಅನ್ನ ತಿನ್ನೋರು, ರಾಗಿ ತೆನೆ ನೋಡದೆ ಮುದ್ದೆ ಹಿಚ್ಕೋರು. ಇವರು ಇಂಟರ್ನೆಟ್ ನಲ್ಲಿ ನೋಡ್ಕೊಂಡು ಮದುವೆ ಮಾಡ್ಕೊಳ್ಳೋರು. ಇವರಿಗೆ ಈ ಹೋರಾಟದ ರೈತನ ಮತ್ತು ಭೂಮಿಯ ಸಂಬಂಧ ಹೆಂಗ ಅರ್ಥ ಆಗಬೇಕು? ರೈತನಿಗೆ ಭೂಮಿ ಆಸ್ತಿ ಅಲ್ಲ, ಅದು ಅವನ ಬದುಕು, ಅವನ ಬದುಕಿಸುತ್ತಿರುವ ಬದುಕು, ಅವನ ಸ್ವಾಭಿಮಾನ, ಅವನ ಐಡೆಂಟಿಟಿ, ಅವನ ಹೆಮ್ಮೆ, ಅವನ ಅಲ್ವೇ? ಅದು ನಿರಂತರವಾದ ಮಾತು, ಅದು ಒಂದು ಸಂಭಾಷಣೆ. ಅದನ್ನ ಹೆಂಗ್ ಕಿತ್ಕೋತೀರಿ? ಅವರಿಗೆ
ಇರುವ 10 ಗುಂಟೆನೋ 18 ಗುಂಟೆನೋ 1 ಗುಂಟೆನೋ 2 ಎಕರೆನೋ ಅದರೊಳಗೆ ಬದುಕಬೇಕು. ನೀವು ಯಾವ ಸರ್ಕಾರದವ್ರು ಕೆಲಸ ಕೊಡ್ತಾ ಇಲ್ಲ ಅವ್ರಿಗೆ. ನಿಮ್ಮ ಸರ್ಕಾರದ ಕೆಲಸಗಳಲ್ಲ, ಅವ್ರ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಆ ಭೂಮಿ ಜೊತೆ ಮಾತಾಡ್ತಾ ತಲತಲಾಂತರದಿಂದ ಬದುಕ್ತಾ ಇರೋರು, ಅವ್ರ ಭವಿಷ್ಯ ನೋಡ್ಕೊಳ್ತಿರೋರು. ನೀವು ನಿಮಗೆ ಓಟ್ ಹಾಕಿದ್ದಕ್ಕೆ ನಮಗೆ ಕೆಲಸ ಮಾಡದೆ ಈಗ ಹೋಗ್ತಾ ಹೋದ್ರೆ ಎಲ್ಲಿ ಹೋಗ್ತೀರಿ? ಕೆಐಎಡಿಬಿ ಭೂ ಸ್ವಾಧೀನ ಪ್ರಕ್ರಿಯೆ ಖಂಡಿಸಿ ರೈತರಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆ 1,000 ದಿನಗಳ ಪೂರೈಕೆ ಹಿನ್ನೆಲೆ ರೈತರಿಂದ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನಾ ಸಮಾವೇಶ ಏರ್ಪಡಿಸಲಾಗಿತ್ತು. ರೈತರ ಹೋರಾಟಕ್ಕೆ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶ ಗೋಪಾಲ್ ಗೌಡ, ನಟ ಪ್ರಕಾಶ್ ರೈ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಬಲವಂತದ ಭೂ ಸ್ವಾಧೀನ ಪ್ರಕ್ರಿಯೆ ಕೈಬಿಡುವಂತೆ 1,000 ದಿನಗಳನ್ನ ರೈತರ ಹೋರಾಟ ಪೂರೈಸಿದೆ. ಕೆಐಎಡಿಬಿ 2ನೇ ಹಂತದಲ್ಲಿ 13 ಹಳ್ಳಿಗಳ 1,777 ಎಕರೆ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಲು ಸರ್ಕಾರ ಮುಂದಾಗಿದೆ. ಮಹಾತ್ಮ ಗಾಂಧೀಜಿ ಹಾಗೂ ಅಂಬೇಡ್ಕರ್ ಭಾವಚಿತ್ರಗಳನ್ನ ಇಟ್ಟುಕೊಂಡು ರೈತರು ಕಳೆದ 1,000 ದಿನಗಳಿಂದ ಹೋರಾಟ ನಡೆಸುತ್ತಿದ್ದಾರೆ. ಈ ಹೋರಾಟಕ್ಕೆ ಇಂದು ಆಗಮಿಸಿದ ನಟ ಪ್ರಕಾಶ್ ರೈ ಮತ್ತು ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶ ಗೋಪಾಲಗೌಡರು ಗಾಂಧೀಜಿ ಮತ್ತು ಅಂಬೇಡ್ಕರ್ ಭಾವಚಿತ್ರಗಳಿಗೆ ಪುಷ್ಪ ನಮನ ಸಲ್ಲಿಸಿ ಹೋರಾಟದ ವೇದಿಕೆ ಏರಿದ್ರು. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ದೇವನಹಳ್ಳಿ. ಗೌರಿಬಿದನೂರು ನಗರದ ವೀರಂಡಹಳ್ಳಿಯ ಹಿಂದೂ ಸಾದರ ಕ್ಷೇಮಾಭಿವೃದ್ಧಿ ಸಂಘದ ಆವರಣದಲ್ಲಿ ಸಮುದಾಯದ ಸಂಸ್ಥಾಪಕ ಅಧ್ಯಕ್ಷ ಶ್ರೀ ಮಂಡಿ ಹರಿಯಣ್ಣನವರ ಜಯಂತ್ಯುತ್ಸವದ ಅಂಗವಾಗಿ ಆಯೋಜಿಸಿದ್ದ ಸಾದರ ಹಬ್ಬ ಇಂದು ಅದ್ದೂರಿಯಾಗಿ ನಡೆಯಿತು. ಗೌರಿಬಿದನೂರಿನಲ್ಲಿ ಇಂದು ನಡೆದ ಸಾದರ ಹಬ್ಬದ ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ನಗರದ ವಾಲ್ಮೀಕಿ ವೃತ್ತದಲ್ಲಿ ಸಮುದಾಯದ ಸುಮಾರು 1,000ಕ್ಕೂ ಹೆಚ್ಚು ಮಹಿಳೆಯರು ಪೂರ್ಣಕುಂಭ ಹೊತ್ತು ಮಂಡಿ ಹರಿಯಣ್ಣನವರ ಭಾವಚಿತ್ರ ಪಲ್ಲಕ್ಕಿಯಲ್ಲಿರಿಸಿ ಮಂಗಳ ವಾದ್ಯಗಳು, ವಿವಿಧ ಕಲಾತಂಡಗಳೊಂದಿಗೆ ನಗರ BH ರಸ್ತೆಯ ಮೂಲಕ ಮೆರವಣಿಗೆ ಸಾಗಿದ್ರ. ಮೆರವಣಿಗೆಗೆ ಮಾಜಿ ಶಾಸಕ ಹಾಗೂ ಕನ್ನಡ ಚಲನಚಿತ್ರ ನಟ ಮುಖ್ಯಮಂತ್ರಿ ಚಂದ್ರು ಸೇರಿದಂತೆ ಗಣ್ಯರು ಚಾಲನೆ ನೀಡಿದ್ರ. ಸುಮಾರು 2.5 ಗಂಟೆಗಳ ಕಾಲ ಮೆರವಣಿಗೆ ಮುಖ್ಯ ರಸ್ತೆಯ ಮೂಲಕ ವೀರಂಡಹಳ್ಳಿಯ ಸಮುದಾಯದ ಆವರಣದವರೆಗೆ ಸಾಗಿತು. ಸ್ಥಳೀಯ ಶಾಸಕ KH ಪುಟ್ಟಸ್ವಾಮಿ ಗೌಡ ಸಮುದಾಯದ ಹಿರಿಯ ಮಂಡಿ ಹರಿಯಣ್ಣನವರ ಭಾವಚಿತ್ರ ಅನಾವರಣಗೊಳಿಸಿ ಪುಷ್ಪಾರ್ಚನೆ ಮಾಡಿದ್ರು. ಈ ವೇಳೆ ಮುಖ್ಯಮಂತ್ರಿ ಚಂದ್ರು ಮಾತನಾಡಿ, ಸಮುದಾಯದ ಸಂಸ್ಥಾಪಕ ಅಧ್ಯಕ್ಷ ಮಂಡಿ ಹರಿಯಣ್ಣನವರ ಜಯಂತಿ ಉತ್ಸವ ಅರ್ಥಪೂರ್ಣ ಮತ್ತು ಅದ್ದೂರಿಯಾಗಿ ಆಚರಣೆ ಮಾಡಿರುವುದು ಈ ಭಾಗದ ಹಿಂದೂ ಸಾದರ ಸಂಘಟನೆ ಮತ್ತು ಶಕ್ತಿಯ ಪ್ರತಿರೂಪವಾಗಿದೆ ಎಂದರು. ದಾಖಲೆ ಪ್ರಮಾಣದಲ್ಲಿ ಮಹಿಳೆಯರು ಡಾಕ್ಟರ್ ಸಿ ಗಂಗಲಕ್ಷ್ಮಮ್ಮ ನೇತೃತ್ವದಲ್ಲಿ ಪೂರ್ಣಕುಂಭ ಹೊತ್ತು ಸಾಗಿದ್ದು ವಿಶೇಷವಾಗಿತ್ತು. 80ರ ದಶಕದಲ್ಲಿ ಈ ಭಾಗದ ಜನತೆ ತಮ್ಮನ್ನ ಶಾಸಕರನ್ನಾಗಿ ಆಯ್ಕೆ ಮಾಡಿದ್ರ. ಇದೀಗ ಅಪಾರ ಜನಸ್ತೋಮ ಮತ್ತು ಸಮುದಾಯದ ಸಂಘಟನಾತ್ಮಕ ಶಕ್ತಿ ಮತ್ತೊಮ್ಮೆ ಸಾದರು ಶಾಸಕರಾಗುವ ಲಕ್ಷಣ ತೋರುತ್ತಿದೆ. ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸಿದ ಸಮುದಾಯದ ಎಲ್ಲಾ ಯುವಕರು ಮತ್ತು ಮಹಿಳೆಯರಿಗೆ ಉತ್ತಮ ಭವಿಷ್ಯ ಸಿಗಲಿದೆ. ಶೀಘ್ರದಲ್ಲೇ ಎಲ್ಲಾ ಗಣ್ಯರ ಸಹಕಾರದಿಂದ ಬೃಹತ್ ಸಮುದಾಯ ಭವನ ನಿರ್ಮಾಣ ಮಾಡುವ ಗುರಿ ನಮ್ಮೆಲ್ಲರದ್ದಾಗಿದೆ ಎಂದ್ರ. ಇವತ್ತಿನ ರಾಜಕಾರಣ ಹೇಗೆ ಅಂತಂದ್ರೆ ಅನುಕೂಲವನ್ನು ಸುಖವಾಗಿರೋರು ಕೆಲವರು, ಕಷ್ಟ ಇರೋರು ಅನುಕೂಲ ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿ ಮಾಡಿದ್ದೀರಾ. ಬೆಳಗ್ಗೆಯಿಂದ ಕಷ್ಟ ಬಿದ್ದು ಕಳಸ ಹೊತ್ಕೊಂಡು ಬೆವರರಿಸಿ ಬಂದವ್ರಿಗೆ ಊಟನೂ ಸಿಕ್ತೋ ಇಲ್ವೋ, ಜಾಗನೂ ಸಿಕ್ಲಿಲ್ಲ. ನೀವೇನು ಅಲ್ಲಿದೆ ಬಂದು ಕುಂತಿರೋರು ಮುಂದ್ಗಡೆ ಬಂದ್ಗಡೆ ಹಿಂದ್ಗಡೆ ಇರೋರಿಲ್ಲ, ಬಹಳ ಬೆನಿಫಿಟ್ ಪಡ್ಕೊಂಡ್ರೆ ಅಂದ್ರೆ ಇವತ್ತು ರಾಜಕಾರಣವೂ ಹಂಗೆ ಆಗಿದೆ. ಏನೋ ಕೆಲಸ ಮಾಡದೇ ಇರೋರು ಸ್ಥಾನದಲ್ಲಿದ್ದೀವಿ ನಮ್ಮಂಥವ್ರು. ಕೆಲಸ ಮಾಡೋರು ಇನ್ನೂ ವಿಧಾನಸೌಧ ಆಚೆ ಕಡೆನೇ ಓಡಾಡ್ತಾವ್ರೆ. ಹಂಗಾಗಿ ಬಹಳ ಅರ್ಥಪೂರ್ಣವಾದ ರಾಜಕೀಯದ ಕೆಲಸವನ್ನು ಮಾಡಿದ್ದೀರಾ ನೀವು. ಧನ್ಯವಾದಗಳು. ಗೊತ್ತಿದ್ದು ಮಾಡಿದ್ರೋ ಗೊತ್ತಿಲ್ಲದೆ ಮಾಡಿದ್ರೋ ಗೊತ್ತಿಲ್ಲ. ನಾನು ಪ್ರತಿಯೊಬ್ಬರ ಹೆಸರು ಹೇಳಬೇಕಾಗತ್ತೆ, ಗೌರವದ ಪ್ರಶ್ನೆ ಹೇಳಲ್ಲ. ಕಾರಣ ಏನಂತಂದ್ರೆ ಆ ಸಮಯದ ಅಭಾವ, ಊಟಕ್ಕೂ ಸಮಸ್ಯೆ ಆಗುತ್ತೆ. ಅದ್ರಿಂದ ಆ ಕಡೆ ಕೂತಿರೋ ಆ ಕಡೆಯವರೇ, ಈ ಕಡೆ ಕೂತಿರೋ ಈ ಕಡೆಯವರೇ, ಮುಂದೆ ಕೂತಿರೋರೆ, ಬಂದಿಲ್ದೇ ಇರೋರೆ, ಬರ್ದವ್ರೆ, ಬೆಡ್ದಿರೋರೆ, ನೊಂದಿರೋರೆ, ಬಿಸಿಲಲ್ಲಿ ಬೆಂದಿರೋರೆ, ಎಲ್ಲರಿಗೂ ಕೂಡ ಆಗೋಯ್ತು. ಯಾರ ಹೆಸರು ಹೇಳ್ಬೇಕಾದಿಲ್ಲ ಅಲ್ವ. ನಾನು ಬಹಳ ಕಡೆ ಹೇಳ್ತಾ ಇದ್ದೆ, ಜಾಸ್ತಿ ಉದ್ದನೆ ಭಾಷಣ. ಇವತ್ತು ನಾನು ಅವ್ರ ತರ ಗಂಭೀರವಾದ ಭಾಷಣ ಮಾಡಲ್ಲ. ಮಂಡಿ ಹರಿಯಣ್ಣವ್ರು ಮಾಡಿರೋ ಕೆಲಸಕ್ಕೆ ಮಂಡಿ ಊರಿ ಅವರಿಗೆ ನಮಸ್ಕಾರ ಹಾಕಿದ್ದೀನಿ. ಹಾಗಾಗಿ ಏನು ತೊಂದರೆ ಇಲ್ಲ. ನೀವು ಕೂಡ ಅಷ್ಟು ಹೇಳ್ಬಿಟ್ರೆ ಅವ್ರು ಮಾಡಿರೋ ಸಾರ್ಥಕತೆ ಗೊತ್ತಾಗುತ್ತೆ. ಮುಂಚೆ ಹೋಗು, ತಿಥಿ ಮನೆ ಕೊನೆಗೆ ಹೋಗು, ಸಂಪೂರ್ಣ ರಾಮಾಯಣದಲ್ಲಿ ಆಂಜನೇಯನ ಪಾತ್ರ ಮಾಡಬೇಡ, ಸಭೆಯಲ್ಲಿ ಕೊನೆ ಭಾಷಣ ಮಾಡಬೇಡ ಅಂತ. ಶಾಸಕ KH ಪುಟ್ಟಸ್ವಾಮಿ ಗೌಡ ಮಾತನಾಡಿ, ಕ್ಷೇತ್ರದಲ್ಲಿ ಯಾರೇ ಶಾಸಕರಾಗಿ ಆಯ್ಕೆಯಾಗಲು ಹಿಂದೂ ಸಾದರ ಬೆಂಬಲ ಅತ್ಯವಶ್ಯಕ ಎಂಬುದು ಈ ಸಂಘಟನಾತ್ಮಕ ಶಕ್ತಿಯಿಂದ ತಿಳಿಯುತ್ತದೆ. ನಿಮ್ಮ ಬೆಂಬಲದಿಂದಲೇ ನಾನು ಶಾಸಕನಾಗಿ ಆಯ್ಕೆಯಾಗಲು ಸಹಕಾರಿಯಾಗಿದೆ.
ಸಮುದಾಯದ ಸಂಸ್ಥಾಪಕ ಅಧ್ಯಕ್ಷ ಮಂಡಿ ಹರಿಯಣ್ಣರವರ ಜಯಂತ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿರುವುದು ನಿಮ್ಮ ಶಿಸ್ತು, ಸಂಯಮ ಮತ್ತು ಸಂಘಟನಾತ್ಮಕ ಶಕ್ತಿಯನ್ನ ತೋರುತ್ತದೆ ಎಂದ್ರ. ಹಿಂದೂ ಸಾಧರು ಸಂಸ್ಕಾರದಿಂದ ಬದುಕುವ ಜನ ಎಂಬುದು ಮನೆಮಾತಾಗಿದೆ. ಈ ಕಾರ್ಯಕ್ರಮದಿಂದ ಅದು ನಿದರ್ಶನವಾಗಿದೆ. ಸಂಘಟನೆಯ ಜೊತೆಗೆ ಬೆನ್ನೆಲುಬಾಗಿದ್ದು ಸಮುದಾಯ ಭವನ ನಿರ್ಮಾಣಕ್ಕೆ ಸರ್ಕಾರದಿಂದ ಮತ್ತು ವೈಯಕ್ತಿಕವಾಗಿ ಆರ್ಥಿಕ ಸಹಕಾರ ನೀಡುವುದಾಗಿ ಹೇಳಿದ್ರ. ಭಾಗವಹಿಸತಕ್ಕಂಥ ಎಲ್ಲ ಬಾಂಧವರೇ ಮತ್ತು ಪತ್ರಕರ್ತ ಮಿತ್ರರೇ, ನಿಮಗೆಲ್ಲ ಗೊತ್ತೇ ಇದೆ, ಸಾದರ ಸಮಾಜ ಅಂದರೆ ಒಂದು ಸುಸಂಸ್ಕೃತವಾದಂಥ ಒಂದು ಸಮಾಜ ಇದು. ಈಗ ನಾವೆಲ್ಲ ಕೇಳ್ಪಟ್ಟಿದ್ದೀವಿ, ಈ ಕಡೆ ಹೋದರೆ ವ್ಯವಸಾಯ ಮಾಡ್ತಾರೆ, ವ್ಯವಸಾಯ ಒಕ್ಕಲು ಕುಟುಂಬ ಅಂದ್ಬಿಟ್ಟು ಒಕ್ಕಲಿಗರೆಲ್ಲ ಏನಂತಾರೆ, ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟವರು ಅಂತಾರೆ. ಈ ಕಡೆ ಹೋದಾಗ ಲಿಂಗಾಯತರು ಏನು ಮಾಡ್ತಾರೆ, ಮಾಂಸಾಹಾರ ತಿನ್ನಲ್ಲ, ಇವರೆಲ್ಲ ನಮಗೆ ಸಂಬಂಧಪಟ್ಟವರು ಅಂತಾರೆ. ಆದರೆ ಇವೆರಡೂ ತಪ್ಪು. ಸಾದರ ಸಮಾಜ ಅನ್ನೋದು ಒಂದು ವಿಶಿಷ್ಟವಾದಂಥ ಸಂಪ್ರದಾಯನ ಇಟ್ಕೊಂಡು ಬಂದಿರತಕ್ಕಂಥ ವಿಶಿಷ್ಟವಾದಂಥ ಸಮಾಜ ಇದು. ಅದನ್ನು ಮಂಡಿ ಹರಿಯಣ್ಣಂಥ ಹಿರಿಯರು ಕೂಡ 120 ವರ್ಷಗಳ ಹಿಂದೆನೇ ಈ ಸಮಾಜಕ್ಕೆ ಒಂದು ಬುನಾದಿಯನ್ನು ಹಾಕಿಕೊಟ್ಟಂಥವ್ರು. ಸಮುದಾಯದ ಕೇಂದ್ರ ಸಂಘದ ಅಧ್ಯಕ್ಷ ಡಿಇ ರವಿಕುಮಾರ್ ಮಾತನಾಡಿ, ರಾಜ್ಯದಲ್ಲಿ ಅತಿ ಹೆಚ್ಚು ಸಮುದಾಯದವರು ವಾಸವಿರುವ ಗೌರಿಬಿದನೂರಿನಲ್ಲಿ ಐತಿಹಾಸಿಕ ಸಾದರ ಹಬ್ಬ ಆಚರಣೆ ಸಂಘಟನಾತ್ಮಕ ಸ್ಥೈರ್ಯ ತೋರುತ್ತದೆ. ಸಮುದಾಯದವರು ಕೃಷಿಯ ಮೇಲೆ ಅವಲಂಬಿತರಾಗಿದ್ದರೂ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುತ್ತಿರುವುದು ಶ್ಲಾಘನೀಯ ಎಂದರು. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎನ್ಎಚ್ ಶಿವಶಂಕರ್ ರೆಡ್ಡಿ, ಸಿಆರ್ ನರಸಿಂಹಮೂರ್ತಿ, ಎನ್ಎಂ ರವಿನಾರಾಯಣ ರೆಡ್ಡಿ, ಪಿಎನ್ ಕೇಶವರೆಡ್ಡಿ, ಕ್ಯಾಪ್ಟನ್ ಎಂಎಂ ಹರೀಶ್, ರವಿಶಂಕರ್, ಆರ್ ವೇಣುಗೋಪಾಲ್ ಮಾತನಾಡಿದ್ರ. ಇನ್ನು ಕೇಂದ್ರ ಸಮಿತಿ ಉಪಾಧ್ಯಕ್ಷ ರವಿಶಂಕರ್ ವಿದ್ಯಾಬಂಧು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಸಾಧಾರಣ ಬೆಲೆ ಮತ್ತು ಉತ್ತಮ ರಿಯಾಯಿತಿಗಳೊಂದಿಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಹಾಗೂ ನಮ್ಮಲ್ಲಿಯೇ ಉತ್ತಮ ಗುಣಮಟ್ಟದ ಮಾರುಕಟ್ಟೆ ಬೆಲೆಗೆ ಕೇಸಿಂಗ್ ಪೈಪ್ ಹಾಕಿಕೊಡುತ್ತೇವೆ. ಈ ಎಲ್ಲ ರಿಯಾಯಿತಿಗಳು ನಿಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರ್ ಅಮರೀಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951883365. ಕಚೇರಿ ವಿಳಾಸ ಕಾವೇರಿ ಬೋರ್ವೆಲ್ಸ್, 3ನೇ ಮಹಡಿ, ಕೆಇಬಿ ಮುಂಭಾಗ, ಪೋಸ್ಟ್ ಆಫೀಸ್ ಪಕ್ಕ, ಬಿಬಿ ರೋಡ್, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. 30ರಿಂದ 40 ಜನ ಸೇರ್ಕೊಂಡು ಮನೇಲಿ ಎಂಗೇಜ್ಮೆಂಟ್ ನಾಮಕರಣ ಮಾಡೋಕೆ ಜಾಗ ಇಲ್ಲ, ಫಂಕ್ಷನ್ ಹಾಲ್ ಬುಕ್ ಮಾಡ್ಕೊಂಡು ಮಾಡೋಕೆ ಅಷ್ಟ್ ಜನಾನೂ ಇಲ್ಲ ಅನ್ನೋ ಕನ್ಫ್ಯೂಷನ್ ಗೆ ಫುಲ್ ಸ್ಟಾಪ್ ಇಡೋ ಟೈಮ್ ಬಂದಾಯ್ತು. ನಿಮ್ ಹ್ಯಾಪಿನೆಸ್ ಶೇರ್ ಮಾಡೋಕೆ ನಮ್ಮ ಚಿಕ್ಕಬಳ್ಳಾಪುರನಲ್ಲಿ ಓಪನ್ ಆಯ್ತು ಹ್ಯಾಪಿ ಗ್ಲೋ ಈವೆಂಟ್. ಫ್ಯಾಮಿಲಿ ಫ್ರೆಂಡ್ಸ್ ನ ಸೇರಿಸಿಕೊಂಡು ಜಸ್ಟ್ ಸ್ಟಾರ್ಟ್ ಫ್ರಮ್ 500 rupees ನಲ್ಲಿ ಕ್ಯೂಟ್ ಆಗಿ ಕಸ್ಟಮೈಸ್ಡ್ ಡೆಕೋರೇಷನ್ಸ್ ಲೈಕ್ ಫಾಗ್ ಎಂಟ್ರಿ, ಫೈರ್ ಎಂಟ್ರಿ, LED ಲೇಟೆಸ್ಟ್ ಎಂಟ್ರಿ ಜೊತೆಗೆ ಬರ್ತ್ಡೇ, ಬ್ರೈಡ್ ಟು ಬಿ, ಮಾಮ್ ಟು ಬಿ, ನೇಮಿಂಗ್ ಸಮನಿ, ಬೇಬಿ ಶವರ್ ಸಮನಿ ಎಲ್ಲಾ ತರ ಇವೆಂಟ್ ಸೆಲೆಬ್ರೇಟ್ ಮಾಡ್ಕೊಂಡು ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಸಿಗೋ ಫ್ರೀ ಕೇಕ್ ನ ಕೂಡ ಎಂಜಾಯ್ ಮಾಡಿ. ನಮ್ಮದೇ ಮಿನಿ ಥಿಯೇಟರ್ ಅಲ್ಲಿ ನಿಮ್ಗೆ ಇಷ್ಟ ಬಂದಿರೋ ಸಾಂಗ್ಸ್ ಅಂಡ್ ಮೂವಿ ಹಾಕೊಂಡು ಫನ್ ಮಾಡಬಹುದು. ಎಂಗೇಜ್ಮೆಂಟ್ ಸೆಲೆಬ್ರೇಷನ್ಸ್ ಆದ್ಮೇಲೆ ಊಟ ಹಾಕ್ಸ್ಲೇಬೇಕು, ಅದಕ್ಕೆ ಅಂತಾನೆ ನಮ್ಮಲ್ಲಿ ಡೈನಿಂಗ್ ಹಾಲ್ ಕೂಡ ಅವೈಲೇಬಲ್ ಇದೆ.
ಒಟ್ನಲ್ಲಿ ಸ್ವೀಟ್ ಅಂಡ್ ಕ್ಯೂಟ್ ಆಗಿ ಎಲ್ಲ ಅಚ್ಚುಕಟ್ಟಾಗಿ ಸೆಲೆಬ್ರೇಟ್ ಮಾಡಿ ಮುಗಿಸಬಹುದು. ಅಡ್ರೆಸ್ ನೆನ್ಪಿಟ್ಕೊಳ್ಳಿ, ಸಂತೆ ಮಾರ್ಕೆಟ್ ಮೇನ್ ರೋಡ್, ಫಸ್ಟ್ ಕ್ರಾಸ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. 8494999676. ಥ್ಯಾಂಕ್ ಯು. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ರಾಜ್ಯ ಇಂಧನ ಸಚಿವ ಕೆಜೆ ಜಾರ್ಜ್ ಮತ್ತು ಶಿರಾ ಕ್ಷೇತ್ರದ ಶಾಸಕ ಡಾಕ್ಟರ್ ಟಿಬಿ ಜಯಚಂದ್ರ ಅವರು ಇಂದು ಶಿರಾ ತಾಲೂಕಿನ ಚಂಗಾವರ ಮತ್ತು ಚಿಕ್ಕಬಾಣಗೆರೆ ಗ್ರಾಮದ ಬಳಿ ಪಿಎಂ ಕುಸುಮ್ ಯೋಜನೆಯಡಿ ನಿರ್ಮಾಣ ಮಾಡಿರುವ ಸೋಲಾರ್ ಪಾರ್ಕ್ ವೀಕ್ಷಣೆ ಮಾಡಿ ರೈತರು ಮತ್ತು ಅಧಿಕಾರಿಗಳ ಜೊತೆ ಸಂವಾದ ನಡೆಸಿದರು. ಶಿರಾ ತಾಲೂಕಿನ ಚಂಗಾವರ ಮತ್ತು ಚಿಕ್ಕಬಾಣಗೆರೆ ಗ್ರಾಮದ ಬಳಿ ಪಿಎಂ ಕುಸುಮ್ ಯೋಜನೆಯಡಿ ನಿರ್ಮಾಣ ಮಾಡಿರುವ ಸೋಲಾರ್ ಪಾರ್ಕ್ ವೀಕ್ಷಣೆ ಮಾಡಿದ ಇಂಧನ ಸಚಿವ ಕೆಜೆ ಜಾರ್ಜ್ ಮಾತನಾಡಿ, ಪಿಎಂ ಕುಸುಮ್ ಯೋಜನೆ ರೈತರ ಹಸಿರು ಭವಿಷ್ಯಕ್ಕಾಗಿ ಬದ್ಧತೆ ಹೊಂದಿದೆ. ರೈತರಿಗೆ ನಿರಂತರ ವಿದ್ಯುತ್ ಪ್ರವೇಶದೊಂದಿಗೆ ಅಧಿಕಾರ ನೀಡುತ್ತದೆ. ಸರ್ಕಾರ ನವೀಕರಿಸಬಹುದಾದ ಇಂಧನ ಪ್ರಮಾಣದಲ್ಲಿ ಅತ್ಯಗತ್ಯ ಹೆಜ್ಜೆ ಪಿಎಂ ಕುಸುಮ್ ಯೋಜನೆ ಇಟ್ಟಿದೆ ಎಂದರು. ಈ ವಿದ್ಯುತ್ ಸ್ಥಾವರಗಳಿಂದ ಉತ್ಪತ್ತಿಯಾಗುವ ವಿದ್ಯುತ್ 2299 ಕೃಷಿ ಪಂಪ್ ಸೆಟ್ಗಳಿಗೆ ವಿಶ್ವಾಸಾರ್ಹ ಶಕ್ತಿ ಒದಗಿಸುತ್ತದೆ. ಸಾಂಪ್ರದಾಯಿಕ ವಿದ್ಯುತ್ ಮೂಲಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡುತ್ತದೆ. ಇಂತಹ ಯೋಜನೆಗಳು ರೈತರನ್ನು ಸಬಲಗೊಳಿಸುತ್ತವೆ. ಕೃಷಿ ಉತ್ಪಾದಕತೆ ಮತ್ತು ಗ್ರಾಮೀಣ ಪ್ರದೇಶದ ರೈತರ ಆರ್ಥಿಕ ಬೆಳವಣಿಗೆಗೆ ಸಹಕಾರಿಯಾಗುತ್ತವೆ ಎಂದರು. ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ನಾನೇನು ಯೋಚನೆ ಮಾಡಿದೆ, ನೋಡಿದ ಫುಲ್ ಅಪ್ರಿಸಿಯೇಟ್ ಮಾಡ್ತಾರೆ ಅಂತ ಯೋಚನೆ ಮಾಡಿದೆ. ನೆಗೆಟಿವ್ ಎರಡು ಇದೇ ಇರ್ತದೆ. ನಾವು ಯಾವುದೇ ಸಮಸ್ಯೆಯನ್ನು ಫೇಸ್ ಮಾಡ್ಬೇಕಲ್ಲ, ನಾವು ಸರ್ಕಾರಿಗೆ ಒಳ್ಳೆಯದು, ರೈತರಿಗೆ ಒಳ್ಳೆಯದು, ಮತ್ತು ಬೇರೆಯವರಿಗೂ ಸಮೇತ ಪಂಚಾಯತ್ ರಾಜ್ ಯಾರಿಗೆ ಕೊಡ್ತಾ ಇರೋದು, ರೈತರಿಗೆ ತಾನೇ ಇದು ಗ್ರಾಮಾಂತರ ಪ್ರದೇಶದಲ್ಲಿ ಕೊಡ್ತಾ ಇರೋದು. ಈಗ ಅಲ್ಲಿ ಅವರು ಪಂಚಾಯತ್ದು ಫೈನಾನ್ಸ್ ಇದು ಸ್ವಲ್ಪ ಕಷ್ಟದಿಂದ ಅವ್ರು ಸ್ವಲ್ಪ ಕೊಡೋದಕ್ಕೆ ಇದು ಮಾಡ್ತಾರೆ. ಅವರಿಗೂ ಸಮೇತ ಹೇಳ್ತಾ ಇದ್ದೀವಿ, ಅವರು ಸಮೇತ ಪಂಚಾಯತ್ ಅವರಿಗೆ ಸೋಲಾರ್ ಮಾಡಿಬಿಟ್ರೆ ಅವರಿಗೂ ಸಮೇತ ಕಡಿಮೆ ಇದರಲ್ಲಿ ಅವರಿಗೆ ಕರೆಂಟ್ ಸಿಗ್ತದೆ. ಈ ಸಂದರ್ಭದಲ್ಲಿ ಶಿರಾ ನಗರಸಭಾ ಅಧ್ಯಕ್ಷ ಜೀಶಾನ್ ಮಹಮ್ಮದ್, ಉಪಾಧ್ಯಕ್ಷ ಲಕ್ಷ್ಮೀಕಾಂತ್, ಶಿವು ಚಂಗಾವರ ಮತ್ತಿತರರು ಹಾಜರಿದ್ದರು. ಇಸ್ಮಾಯಿಲ್ ಜಬಿಯುಲ್ಲಾ, ಸಿಟಿವಿ ನ್ಯೂಸ್, ಶಿರಾ. ಉತ್ತರ ಕರ್ನಾಟಕ ಭಾಗದ ಪ್ರಸಿದ್ಧ ಹಬ್ಬಗಳಲ್ಲಿ ಒಂದಾದ ಎಳ್ಳಮಾವಾಸ್ಯೆ ಹಬ್ಬವನ್ನು
ಬೀದರ್ ಜಿಲ್ಲೆಯಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು. ರೈತರು ಮುಂಗಾರು ಹಂಗಾಮಿನಲ್ಲಿ ದುಡಿದು ಉತ್ತಮ ಸಂಪಾದನೆ ಕಂಡು ಹಿಂಗಾರು ಬೆಳೆಗಳಲ್ಲಿ ಒಂದು ದಿನದ ಮಟ್ಟಿಗೆ ದೇಶಿ ಭೋಜನಗಳೊಂದಿಗೆ ಕುಟುಂಬ ಹಾಗೂ ಸಂಬಂಧಿಕರೊಂದಿಗೆ ರೈತರು ಸಂಭ್ರಮಿಸಿದರು. ಉತ್ತರ ಕರ್ನಾಟಕ ಭಾಗದಲ್ಲಿ ಎಳ್ಳಮಾವಾಸ್ಯೆ ಪ್ರಸಿದ್ಧಿ ಪಡೆದ ಹಬ್ಬ. ಈ ಹಬ್ಬಕ್ಕಾಗಿ ಒಂದು ದಿನ ಮೊದಲು ಕಾಯಿಪಲ್ಯ ಎಂಬ ಹೆಸರಿನಲ್ಲಿ ರೈತ ಕುಟುಂಬಗಳು ಮನೆಯಲ್ಲೇ ಅವರೆಕಾಳಿನ ಬಜ್ಜಿ, ಜವಾರಿ ರೊಟ್ಟಿ, ಸಜ್ಜೆ ರೊಟ್ಟಿ, ಜೋಳದ ಅನ್ನ, ಬೆಲ್ಲದ ಚಕೋಲಿ, ಹುಳಿ ಅಂಬಲಿ ಹೀಗೆ ಪಾರಂಪರಿಕ ಭೋಜನ ತಯಾರಿಸುತ್ತಾರೆ. ಮಾಡಿದ ಅಡುಗೆಯನ್ನೆಲ್ಲ ಗದ್ದೆಯಲ್ಲಿ ಗುಡಿಸಲು ಹಾಕಿ ಅದರಲ್ಲಿ ಪಂಚ ಪಾಂಡವರ ಪೂಜೆ ಮಾಡಿದರೆ ಮತ್ತೆ ಕೆಲವರು ಲಕ್ಷ್ಮಿಯ ಪೂಜೆ ಮಾಡ್ತಾರೆ. ಹಿಂಗಾರು ಬೆಳೆಗಳಾದ ಕಡಲೆ, ಗೋಧಿ, ಬಿಳಿ ಜೋಳ, ಕುಸುಬೆ ಬೆಳೆಗಳಿಗೆ ಚರಗ ಸಿಂಪಡಿಸಿ ನೈವೇದ್ಯ ಅರ್ಪಿಸಲಾಗುತ್ತದೆ. ಈ ವೇಳೆ ಒಬ್ಬ ರೈತ ಒಲಗ್ಯ ಅಂತ ಕೂಗಿದ್ರೆ ಅವನ ಹಿಂದೆ ಮತ್ತೊಬ್ಬ ರೈತ ಚಲೋಣ ಪಲಗ್ಯ ಅಂತ ಜೋರಾಗಿ ಕೂಗುತ್ತಾ ಬೆಳೆಗಳಿಗೆ ಅವರದ್ದೇ ಭೋಜನ ಸವಿಯುತ್ತಾರೆ. ಎಳ್ಳಮಾವಾಸ್ಯೆ ಪ್ರಯುಕ್ತ ಶಾಸಕ ಪ್ರಭು ಚೌಹಾಣ್ ಅವರು ಔರಾ ತಾಲೂಕಿನ ಅನೇಕ ರೈತರು ಹೊಲಗಳಿಗೆ ಹೋಗಿ ಲಕ್ಷ್ಮಿಯ ಪೂಜೆ ಮಾಡಿ ನಂತರ ವಿಶೇಷ ಭೋಜನ ಸವಿದ್ರ. ನಂತರ ಜೋಕಾಲಿ ಆಡಿ ಸಾಂಪ್ರದಾಯಿಕ ಎಳ್ಳಮಾವಾಸ್ಯೆ ಆಚರಣೆ ಮಾಡಿದ್ರ. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್. ಜೈನ್ ಮಿಷನ್ ಆಸ್ಪತ್ರೆ ಲಾಭರಹಿತ ಉಪಕ್ರಮವಾಗಿ ನಡೆಸುತ್ತಿರುವ ಆಸ್ಪತ್ರೆ. ಸೇವಾ ದೃಷ್ಟಿಯಿಂದ ಬಡ ರೋಗಿಗಳ ಸೇವೆ ಮಾಡುತ್ತಿರುವ ಆಸ್ಪತ್ರೆ ಇದೀಗ ಮತ್ತೊಂದು ಮೈಲಿಗಲ್ಲನ್ನ ಸಾಧಿಸಿದೆ. ತೀವ್ರ ಹಿಂದುಳಿದಿರುವ ರಾಜಸ್ಥಾನದ 2 ಜಿಲ್ಲೆಗಳಲ್ಲಿ ಉಚಿತ ನೇತ್ರ ಚಿಕಿತ್ಸಾ ಶಿಬಿರಗಳನ್ನು ಆಯೋಜಿಸಿ 1,000ಕ್ಕೂ ಹೆಚ್ಚು ಮಂದಿಗೆ ದೃಷ್ಟಿ ನೀಡಿದ ಕೀರ್ತಿಗೆ ಜೈನ್ ಮಿಷನ್ ಆಸ್ಪತ್ರೆ ಭಾಜನವಾಗಿದೆ. ಹೌದು, ಜೈನ್ ಮಿಷನ್ ಆಸ್ಪತ್ರೆ ಇತರೆ ಖಾಸಗಿ ಆಸ್ಪತ್ರೆಗಳಂತೆ ಲಾಭಕ್ಕಾಗಿ ನಡೆಸುತ್ತಿಲ್ಲ. ಉಚಿತ ನೇತ್ರ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ, ಹೃದಯ ತಪಾಸಣೆ, ಉಚಿತ ಡಯಾಲಿಸಿಸ್ ಸೇರಿದಂತೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ಇದೀಗ ರಾಜಸ್ಥಾನದಲ್ಲಿ 26ನೇ ಉಚಿತ ನೇತ್ರ ಚಿಕಿತ್ಸಾ ಶಿಬಿರವನ್ನು ಆಯೋಜಿಸಿ ಅಲ್ಲಿನ 1050 ಮಂದಿಗೆ ನೇತ್ರ ಚಿಕಿತ್ಸೆ ನಡೆಸುವ ಮೂಲಕ ಅವರ ಬಾಳಿನಲ್ಲಿ ಬೆಳಕು ಮೂಡಿಸಿದೆ. ಬೆಂಗಳೂರಿನ ಪ್ರಾಜೆಕ್ಟ್ ದೃಷ್ಟಿ ಮತ್ತು ಚಿಕ್ಕಬಳ್ಳಾಪುರದ ಜೈನ್ ಮಿಷನ್ ಆಸ್ಪತ್ರೆ ತಂಡದಿಂದ ರಾಜಸ್ಥಾನದಲ್ಲಿ ಶಿಬಿರಗಳನ್ನು ನಡೆಸಲಾಗಿದೆ. 26ನೇ ಉಚಿತ ನೇತ್ರ ಶಿಬಿರ ರಾಜಸ್ಥಾನ 2024 ಯಶಸ್ವಿಯಾಗಿದ್ದು ಜರ್ಲೋ ಮತ್ತು ಪಾಲಿ ಜಿಲ್ಲೆಗಳಲ್ಲಿ ಡಿಸೆಂಬರ್ 21ರಿಂದ ಡಿಸೆಂಬರ್ 29ರವರೆಗೆ ಶಿಬಿರಗಳನ್ನು ನಡೆಸಲಾಗಿದೆ. ಈ ಶಿಬಿರಗಳಲ್ಲಿ ಒಟ್ಟು 7,351 ರೋಗಿಗಳು ತಪಾಸಣೆಗೆ ಒಳಗಾಗಿದ್ದು ಇವರಲ್ಲಿ 1,050 ಮಂದಿಗೆ ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ. ಅಲ್ಲದೆ ಶಿಬಿರದಲ್ಲಿ ನೇತ್ರ ತಪಾಸಣೆಗೆ ಒಳಗಾದ 3,750 ಮಂದಿಗೆ ಉಚಿತ ಕನ್ನಡಕಗಳನ್ನು ವಿತರಿಸಲಾಗಿದೆ. ಜೈನ್ ಮಿಷನ್ ಆಸ್ಪತ್ರೆ ಅಧ್ಯಕ್ಷ ಡಾಕ್ಟರ್ ನರ್ಪತ್ ಸೋಲಂಕಿ, ರಾಕೇಶ್ ಉತ್ತಮ್ ಚಂದ್ ಜೈನ್, ಸುರೇಶ್ ಜೈನ್ ಬಿಟ್ಟುಭಾಯಿ, ಎಲ್ಸಿ ಭಂಡಾರಿ, ಪಾರಸ್ ಕೊಠಾರಿ, ಪ್ರಕಾಶ್ ಚೋಪ್ರಾ, ಕಾಂತಿಲಾಲ್ ಜೈನ್, ಮಹೇಂದ್ರ ಚೌಹಾಣ್, ಸೋಹನ್ ಲಾಲ್ ಜೈನ್, ಡಾಕ್ಟರ್ ಎಂ ಸುಂದರಂ, ಡಾಕ್ಟರ್ ಪ್ರಮೋದ್, ಡಾಕ್ಟರ್ ವಿಜಯ್ ಕುಮಾರ್, ಡಾಕ್ಟರ್ ಚೇತನ್, ಯೋಜನೆ ದೃಷ್ಟಿ ಸಂಯೋಜಕ ಕೋದಂಡರಾಮ್, ನಾಗರಾಜ್, ಅರ್ಜುನ್, ಮಂಜು ಮತ್ತು ತಂಡ ಈ ಶಿಬಿರದಲ್ಲಿ ಭಾಗವಹಿಸಿದ್ರ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವ ನೀಡಲು ಹಲವು ಪ್ರೇಕ್ಷಣೀಯ ಸ್ಥಳಗಳಿಗೆ ಒಂದು ದಿನದ ಅನುಭವಾತ್ಮಕ ಭೇಟಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಾರ್ಯಕ್ರಮಕ್ಕೆ ಸರ್ಕಾರಿ ನೌಕರರ ಸಂಘದ ಬಾಗೇಪಲ್ಲಿ ತಾಲೂಕು ಅಧ್ಯಕ್ಷ ಆರ್ ಹನುಮಂತರೆಡ್ಡಿ ಚಾಲನೆ ನೀಡಿದರು. ವಿದ್ಯಾರ್ಥಿಗಳಿಗೆ ಕಲಿಕೆಯ ಗುಣಮಟ್ಟ ಹೆಚ್ಚಿಸಲು ಮತ್ತು ಪರಿಣಾಮಕಾರಿ ಕಲಿಕೆಗೆ ಅನುಕೂಲವಾಗಲೆಂದು ಹಲವಾರು ಕಲಿಕಾ ವಿಧಾನಗಳಿವೆ. ಅದರ ಭಾಗವಾಗಿ ಅನುಭವನಾತ್ಮಕ ಕಲಿಕೆ ಹೆಚ್ಚು ಪರಿಣಾಮಕಾರಿಯಾಗಿದ್ದು ಅದಕ್ಕೆ ಅನುಕೂಲವಾಗುವಂತೆ ಹಲವು ಪ್ರೇಕ್ಷಣೀಯ ಮತ್ತು ಕಲಿಕೆಗೆ ಪೂರಕವಾದ ಕೇಂದ್ರಗಳಿಗೆ ಶಾಲಾ ಮಕ್ಕಳನ್ನು ಕರೆದುಕೊಂಡು ಹೋದಾಗ ಅಲ್ಲಿನ ವೈಜ್ಞಾನಿಕ ಪರಿಕಲ್ಪನೆಗಳು, ವಿಶ್ಲೇಷಣೆಗಳು ಮತ್ತು ಐತಿಹಾಸಿಕ ಹಿನ್ನೆಲೆಗಳ ಬಗ್ಗೆ ಅನುಭವಾತ್ಮಕ ಕಲಿಕೆಯೇ ಸಹಕಾರಿಯಾಗಲಿದೆ. ಈ ನಿಟ್ಟಿನಲ್ಲಿ ಬಾಗೇಪಲ್ಲಿ ಪಟ್ಟಣದ ಪಿಎಂ ಶ್ರೀ ಶಾಲೆಯ ಸುಮಾರು 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಗೂ 20ಕ್ಕೂ ಹೆಚ್ಚು ಶಿಕ್ಷಕರು ಒಂದು ದಿನದ ಅನುಭವಾತ್ಮಕ ಭೇಟಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು.
ಈ ಭೇಟಿಯ ವೇಳೆ ಬೆಂಗಳೂರಿನ ನೆಹರು ತಾರಾಲಯ, ವಿಧಾನಸೌಧ, ವಿಶ್ವೇಶ್ವರಯ್ಯ ಮ್ಯೂಸಿಯಂ, ವೆಂಕಟಪ್ಪ ಕಲಾ ಗ್ಯಾಲರಿ, ಕಬ್ಬನ್ ಪಾರ್ಕ್, ಲಾಲ್ಬಾಗ್, ಇಸ್ಕಾನ್ ಟೆಂಪಲ್ ಮತ್ತಿತರ ಕೇಂದ್ರಗಳಿಗೆ ಭೇಟಿ ನೀಡಲಿರುವುದಾಗಿ ಸರ್ಕಾರಿ ನೌಕರರ ಸಂಘದ ಬಾಗೇಪಲ್ಲಿ ತಾಲೂಕು ಅಧ್ಯಕ್ಷ ಹನುಮಂತರೆಡ್ಡಿ ಹೇಳಿದರು. ಈ ವೇಳೆ ಶಿಕ್ಷಕಿ ಪ್ರಭಾವತಿ, ವೈಎಂ ಮಂಜುನಾಥ್, ರಾಧಿಕಾ, ಬಾಬುರೆಡ್ಡಿ, ಭಾರ್ಗವಿ, ಪದ್ಮಜಾ ಸೇರಿದಂತೆ ಹಲವರು ಹಾಜರಿದ್ದರು. ನಾವು PMC ಸರ್ಕಾರಿ ಮಾದರಿ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆಯಿಂದ PMC ಅಡಿಯಲ್ಲಿ ಅನುಭವಾತ್ಮಕ ಪ್ರವಾಸವನ್ನು ಹೊರಡ್ತಾ ಇದ್ದೀವಿ. ಈ ದಿನ ನಾವು ಬೆಂಗಳೂರಿನ ಹಲವು ಪ್ರದೇಶಗಳಿಗೆ ಭೇಟಿಯನ್ನು ಕೊಟ್ಟು ಅದರಲ್ಲಿ ತಾರಾಲಯವನ್ನು ವೀಕ್ಷಣೆ ಮಾಡಿ ಏನು ನಮ್ಮ ವಿದ್ಯಾರ್ಥಿಗಳಿಗೆ ನಾವೇನು ಪಾಠ ಬೋಧನೆ ಮಾಡ್ತಾಯಿದ್ದೀವಿ ಅದನ್ನು ಅನುಭವವನ್ನು ಸ್ವತಃ ಕಲಿಯೋದಕ್ಕೆ ಒಂದು ಪ್ರವಾಸ ಅನುಕೂಲ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ನೆಹರು ತಾರಾಲಯ, ವಿಶ್ವೇಶ್ವರಯ್ಯ ಮ್ಯೂಸಿಯಂ, ವೆಂಕಟಪ್ಪ ಆರ್ಟ್ ಗ್ಯಾಲರಿ, ವಿಧಾನಸೌಧ ಮತ್ತು ಇಸ್ಕಾನ್ ಟೆಂಪಲ್, ಕಬ್ಬನ್ ಪಾರ್ಕ್ ಹೀಗೆ ಬೆಂಗಳೂರಿನ ವಿವಿಧ ಪ್ರದೇಶಗಳಿಗೆ ಭೇಟಿಯನ್ನು ಕೊಟ್ಟು ಮಕ್ಕಳಿಗೆ ಸ್ವತಃ ಪ್ರಾಥಮಿಕ ಮಾಹಿತಿಯನ್ನು ಈ ಪ್ರವಾಸದ ಮೂಲಕ ಕೊಡೋದಕ್ಕೆ ನಾವು ಪ್ರವಾಸವನ್ನು ಹೊರಡ್ತಾ ಇದ್ದೀವಿ. ಇದು PMC ಅಡಿಯಲ್ಲಿ ಹೊರಡ್ತಾ ಇರುವಂಥ ಒಂದು ಅನುಭವಾತ್ಮಕ ಪ್ರವಾಸವಾಗಿದೆ. ಗಣೇಶ್, CTV ನ್ಯೂಸ್, ಬಾಗೇಪಲ್ಲಿ. ಶಿಡ್ಲಘಟ್ಟ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು, ಈ ಸಂಬಂಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ವಿವಿಧ ಸಂಘಟನೆಗಳ ಸದಸ್ಯರು ನಗರಸಭೆ ಪೌರಾಯುಕ್ತ ಮಂಜುನಾಥ್ ಅವರಿಗೆ ಇಂದು ಮನವಿ ಸಲ್ಲಿಸಿದರು. ಶಿಡ್ಲಘಟ್ಟ ನಗರದಲ್ಲಿ ಬೀದಿ ನಾಯಿಗಳು ಸಾರ್ವಜನಿಕರ ಮೇಲೆ ದಾಳಿ ಮಾಡುತ್ತಿವೆ. ಕೆಲ ದಿನಗಳ ಹಿಂದೆ ಮಕ್ಕಳು ಹಾಗೂ ಮಹಿಳೆಯರನ್ನು ಕಚ್ಚಿ ಗಂಭೀರವಾಗಿ ಗಾಯಗೊಳಿಸಿವೆ. ಇತ್ತೀಚೆಗೆ ಈ ಬೀದಿ ನಾಯಿಗಳ ಕಡಿತದಿಂದಾಗಿ ಮಗುವೊಂದು ಮೃತಪಟ್ಟಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ನಾಯಿಗಳು ಗುಂಪು ಗುಂಪಾಗಿ ಹೋಗುತ್ತಾ ದಾರಿ ಹೋಕರ ಮೇಲೆ ಕಚ್ಚಲು ಮುಂದಾಗುತ್ತಿವೆ. ಇದರಿಂದಾಗಿ ಜನರಲ್ಲಿ ಆತಂಕ ಉಂಟು ಮಾಡಿದೆ. ಬೀದಿ ನಾಯಿಗಳ ನಿಯಂತ್ರಣಕ್ಕಾಗಿ ನಗರಸಭೆ ತುರ್ತಾಗಿ ಕ್ರಮ ಕೈಗೊಳ್ಳಬೇಕು. ಸಾರ್ವಜನಿಕರ ಸುರಕ್ಷತೆಗೆ ಪ್ರಥಮ ಆದ್ಯತೆ ನೀಡಬೇಕೆಂದು ವಿವಿಧ ಸಂಘಟನೆಗಳ ಮುಖಂಡರು ಮನವಿ ಸಲ್ಲಿಸಿದರು. ಮನವಿ ಸ್ವೀಕರಿಸಿದ ಪೌರಾಯುಕ್ತ ಮಂಜುನಾಥ್ ಮಾತನಾಡಿ, ಈಗಾಗಲೇ ಮಾಂಸದ ಅಂಗಡಿಗಳವರಿಗೆ ತ್ಯಾಜ್ಯ ಡಬ್ಬದಲ್ಲಿ ಶೇಖರಿಸಿಟ್ಟು ನಗರಸಭೆಯ ತ್ಯಾಜ್ಯ ತೆಗೆದುಕೊಂಡು ಹೋಗುವ ವಾಹನಕ್ಕೆ ನೀಡಬೇಕೆಂದು ಸೂಚನೆ ನೀಡಲಾಗಿದೆ. ನಾಯಿಗಳ ಸಂತಾನ ಶಕ್ತಿ ಹರಣ ಶಸ್ತ್ರಚಿಕಿತ್ಸೆಗಾಗಿ ಟೆಂಡರ್ ಕರೆಯಲು ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ, ಕರ್ನಾಟಕ ಜನ ಸೈನ್ಯ, ಹಿಂದೂ ರಾಷ್ಟ್ರೀಯ ಸೇನೆ, ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳ ಸೇವಾ ಸಂಘ, ಮೆಗಾಸ್ಟಾರ್ ಚಿರಂಜೀವಿ ಫ್ಯಾನ್ಸ್ ಅಸೋಸಿಯೇಷನ್ ಸದಸ್ಯರಾದ ಚಲುವರಾಜ್, ಬುಜಿ ನಾಯಕ್, ಮಧುಕುಮಾರ್, ಸುರೇಶ್, ಮಂಜುಳಾ, ಭರತ್ ಕುಮಾರ್, ಸತೀಶ್, ವೇಣು, ಸುರೇಶ್ ಮತ್ತಿತರರು ಹಾಜರಿದ್ದರು. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ರಾಷ್ಟ್ರೀಯ ಹೆದ್ದಾರಿ 48ರ ಎಡೆಹಳ್ಳಿ ಬಳಿ ಇಂದು ಬೆಳಗ್ಗೆ ಸರಣಿ ಅಪಘಾತ ಸಂಭವಿಸಿ ಒಬ್ಬ ಪ್ರಯಾಣಿಕ ಮೃತಪಟ್ಟಿದ್ದು, ಮತ್ತಿಬ್ಬರು ಚಿಂತಾಜನಕ ಸ್ಥಿತಿಯಲ್ಲಿ ಆಸ್ಪತ್ರೆ ಸೇರಿದರೆ ಇನ್ನೂ ಹಲವರು ಗಾಯಾಳುಗಳಾಗಿದ್ದಾರೆ. ತುಮಕೂರಿನಿಂದ ಬೆಂಗಳೂರಿನ ಕಡೆಗೆ ಚಲಿಸುತ್ತಿದ್ದ ಪ್ಯಾಸೆಂಜರ್ ಆಟೋ ದಾಬಾಸ್ಪೇಟೆ ಕೈಗಾರಿಕಾ ಪ್ರದೇಶದ ಹೆಬ್ಬಾಗಿಲಿನ ನಿಲ್ದಾಣದ ಬಳಿ ಆಟೋ ನಿಲ್ಲಿಸಿ ಪ್ರಯಾಣಿಕರನ್ನ ಇಳಿಸುವಾಗ ಹಿಂಬದಿಯಿಂದ ವೇಗವಾಗಿ ಬಂದ ಕಾರು ಆಟೋಗೆ ಗುದ್ದಿದೆ. ಆಟೋ ಮುಂದಿದ್ದ ಲಾರಿಗೆ ಡಿಕ್ಕಿಯಾಗಿ 3 ವಾಹನದ ಮಧ್ಯೆ ಸರಣಿ ಅಪಘಾತವಾಗಿದೆ. ಅಪಘಾತದಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡುತ್ತಿದ್ದ ನಿಡವಂದ ನಿವಾಸಿ 55 ವರ್ಷದ ವೀರಣ್ಣ ಮೃತಪಟ್ಟಿದ್ದು, ತಿಪ್ಪಗೊಂಡನಹಳ್ಳಿಯ ಸಿದ್ಧಾರ್ಥ ವೈದ್ಯ ಕಾಲೇಜಿನ ವಿದ್ಯಾರ್ಥಿ ನೂತನ್ ಮತ್ತು ಲಕ್ಷ್ಮಮ್ಮ ಎಂಬುವವರ ಸ್ಥಿತಿ ಗಂಭೀರವಾಗಿದೆ. ಉಳಿದ ಪ್ರಯಾಣಿಕರಾದ ಖಾಸಗಿ ಕಂಪನಿಗೆ ತೆರಳುತ್ತಿದ್ದ ಕೆರೆ ಕತ್ತಿಗನೂರು ನೇತ್ರಾವತಿ, ಚೇಳೂರಿನ ಮಂಜುನಾಥ್, ಗುಬ್ಬಿಯ ವದಲೂರಿನ ಮೃತ್ಯುಂಜಯ, ಕ್ಯಾಮೇನಹಳ್ಳಿಯ ಕೆಂಪರಾಜು, ಬೆಂಗಳೂರಿನ ನಾಗರಬಾವಿಯ ಹರೀಶ್, ಹೆಸರುಘಟ್ಟದ ಬಿಳಿಜಾಜಿಯ ವೆಂಕಮ್ಮ, ಬಿಳ್ಳಿನ ಕೋಟೆಯ ನಾಗರಾಜು ಗಾಯಾಳುಗಳಾಗಿದ್ದಾರೆ. ದಾಬಾಸ್ಪೇಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬೆಳ್ಳಂಬೆಳಿಗ್ಗೆ ಸುಮಾರು 8 ಗಂಟೆ ಸಮಯದಲ್ಲಿ ಸರಣಿ ಅಪಘಾತ ಸಂಭವಿಸಿದ್ದು, ಹೊಸ ವರ್ಷಕ್ಕೆ ಮುನ್ನ ದಿನ ಸರಣಿ ಅಪಘಾತ ಸ್ಥಳೀಯರಲ್ಲಿ ಆತಂಕ ಉಂಟು ಮಾಡಿದೆ.
ಅಪಘಾತದ ಹಿನ್ನೆಲೆ ರಸ್ತೆ ಪಕ್ಕದಲ್ಲಿಯೇ ಹಲವರು ನರಳಾಡುತ್ತಿದ್ದ ದೃಶ್ಯಗಳು ಕಂಡುಬಂದಿತು. ಹಲವರು ಆಂಬ್ಯುಲೆನ್ಸ್ ಮೂಲಕ ಗಾಯಾಳುಗಳನ್ನು ಆಸ್ಪತ್ರೆಗೆ ರವಾನಿಸಿದರು. ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಸ್ಥಳಕ್ಕೆ ನೆಲಮಂಗಲ ಸಂಚಾರಿ ಠಾಣೆ ಪಿಐ ರವಿ ಹಾಗೂ ದಾಬಾಸ್ಪೇಟೆ ಪೊಲೀಸ್ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲಿಸಿ ಸಂಚಾರ ನಿಯಂತ್ರಣಕ್ಕೆ ತರಲು ಶ್ರಮಿಸಿದರು. ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸ್ಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ
ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಾಲಕನ ನಿಯಂತ್ರಣ ತಪ್ಪಿ ಸ್ಲೀಪರ್ ಕೋಚ್ ಖಾಸಗಿ ಬಸ್ ಪಲ್ಟಿಯಾಗಿರುವ ಘಟನೆ ನಡೆದಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರಾಯಲಪಾಡು ಗ್ರಾಮದ ಬಳಿ ಘಟನೆ ನಡೆದಿದ್ದು, ಬಸ್ ಅಪಘಾತದಲ್ಲಿ ಪ್ರಯಾಣಿಕನೊಬ್ಬ ಮೃತಪಟ್ಟು ಹಲವರು ಗಾಯಗೊಂಡಿದ್ದಾರೆ. ಮೃತ ವ್ಯಕ್ತಿ ಆಂಧ್ರಪ್ರದೇಶದ ಪ್ರಕಾಶಂ ಜಿಲ್ಲೆಯ ಪುನಗೋಡು ಗ್ರಾಮದ 22 ವರ್ಷದ ಅನಿಲ್ ಎಂದು ಗುರುತಿಸಲಾಗಿದ್ದು, ಬೆಂಗಳೂರಿನಿಂದ ಆಂಧ್ರಪ್ರದೇಶದ ಕಡಪಗೆ ಹೋಗುತ್ತಿದ್ದ ಖಾಸಗಿ ಬಸ್ ಇದಾಗಿದೆ. ಬಸ್ಸಿನಲ್ಲಿ ಒಟ್ಟು 17 ಪ್ರಯಾಣಿಕರು ಪ್ರಯಾಣ ಮಾಡುತ್ತಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಸ್ಥಳೀಯರ ಸಹಾಯದೊಂದಿಗೆ ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ರಾಯಲಪಾಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಪ್ರಕರಣ ದಾಖಲಾಗಿದೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಹಕ್ಕಿಪಿಕ್ಕಿ ಕಾಲೋನಿ ಗೇಟ್ನಲ್ಲಿ ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ವ್ಯಕ್ತಿಯೊಬ್ಬರು ಮೃತಪಟ್ಟಿರುವ ಘಟನೆ ನಡೆದಿದೆ. ಮೃತ ವ್ಯಕ್ತಿ ಆಂಧ್ರಪ್ರದೇಶದ ಬಾರ್ಲಪಲ್ಲಿ ಗ್ರಾಮದ 30 ವರ್ಷದ ವಸಂತ್ ಕುಮಾರ್ ಎಂದು ಗುರುತಿಸಲಾಗಿದೆ. ರಾಯಲಪಾಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಅಭಿನಯ ಭಾರ್ಗವ ವಿಷ್ಣುವರ್ಧನ್ ಅವರ 15ನೇ ಪುಣ್ಯ ಸ್ಮರಣೆ ಹಿನ್ನೆಲೆ ಮೈಸೂರಿನಲ್ಲಿರುವ ವಿಷ್ಣುವರ್ಧನ್ ಸ್ಮಾರಕಕ್ಕೆ ಸಾರ್ವಜನಿಕರು, ವಿಷ್ಣುವರ್ಧನ್ ಅಭಿಮಾನಿಗಳು ಭೇಟಿ ನೀಡಿದರು. ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನ ಸ್ಮಾರಕಕ್ಕೆ ಭೇಟಿ ಕೊಟ್ಟು ನಮಿಸಿ ಹೋಗುತ್ತಿರುವ ದೃಶ್ಯಗಳು ಸಾಮಾನ್ಯವಾಗಿದ್ದವು. ಇನ್ನು ವಿಷ್ಣುವರ್ಧನ್ ಕುಟುಂಬಸ್ಥರಿಂದಲೂ ವಿಷ್ಣುವರ್ಧನ್ ಸ್ಮಾರಕಕ್ಕೆ ಪೂಜೆ ಸಲ್ಲಿಸಲಾಯಿತು. ಭಾರತಿ ಮತ್ತು ಅಳಿಯ ಅನಿರುದ್ರಿಂದ ಪೂಜೆ ಸಲ್ಲಿಸಲಾಯಿತು. ಬೆಳಿಗ್ಗೆ ಸ್ಮಾರಕಕ್ಕೆ ಪೂಜೆ ಸಲ್ಲಿಸಿ ಕುಟುಂಬಸ್ಥರು ಹೊರಟರು. ಮೈಸೂರು ನಗರದ HD ಕೋಟೆ ರಸ್ತೆಯ ಉಬ್ದೂರು ಗೇಟ್ ಬಳಿ ಇರುವ ಸ್ಮಾರಕಕ್ಕೆ 100 ಜನ ಭೇಟಿ ನೀಡಿದ್ದಾರೆ. ಅಭಿಮಾನಿಗಳ ಸಂಘದಿಂದ ಬಂದ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಪ್ರಾದೇಶಿಕ ಸಾರಿಗೆ ಇಲಾಖೆ ಕಚೇರಿಯಲ್ಲಿ ಕಂಪ್ಯೂಟರ್ ಕಳವು, 3 CPU 1 ಮಾನಿಟರ್ ಕದ್ದ ಕಳ್ಳರು, 2 ಹೋಮ್ ಗಾರ್ಡ್ಗಳಿದ್ದರು. ಬೀಗ ಒಡೆದು ಕಚೇರಿಗೆ ನುಗ್ಗಿದ ಕಳ್ಳರು, ತಡ ರಾತ್ರಿಯಲ್ಲಿ ಕೃತ್ಯ. 16ನೇ ಈಶಾ ಗ್ರಾಮೋತ್ಸವದಲ್ಲಿ ಕರ್ನಾಟಕಕ್ಕೆ ಗೆಲುವಿನ ಹೊನಲು, ಥ್ರೋಬಾಲ್, ವಾಲಿಬಾಲ್ 2 ಪಂದ್ಯದಲ್ಲೂ ಚಾಂಪಿಯನ್ ಆದ ಕರ್ನಾಟಕ. ತಮಿಳುನಾಡಿನ ಈಶಾ ದೇವಾಲಯದ ಬಳಿ ನಡೆದ ಗ್ರಾಮೋತ್ಸವ. ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ರೈತರ ಹೋರಾಟಕ್ಕೆ 1000 ದಿನಗಳು. ಕೆಐಎಡಿಬಿ ಭೂ ಸ್ವಾಧೀನ ವಿರೋಧಿಸಿ 1000 ದಿನಗಳು ಮುಟ್ಟಿದ ಹೋರಾಟ. ರೈತರಿಂದ ಇಂದು ಬೃಹತ್ ಸಮಾವೇಶ. ನಟ ಪ್ರಕಾಶ್ ರೈ ಭಾಗಿ.
ಗೌರಿಬಿದನೂರಿನಲ್ಲಿ ಮಂಡಿ ಹರಿಯಣ್ಣ ಅದ್ಧೂರಿ ಜಯಂತ್ಯೋತ್ಸವ, ಸಾದರ ಸಮುದಾಯದ ಶಕ್ತಿ ಪ್ರದರ್ಶನ, ಮಹಿಳೆಯರ ಪೂರ್ಣ ಕುಂಭ ಮೆರವಣಿಗೆ, ನಟ ಮುಖ್ಯಮಂತ್ರಿ ಚಂದ್ರು ಕಾರ್ಯಕ್ರಮದಲ್ಲಿ ಭಾಗಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.